ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ನಾನು ಮತ್ತು ಅಕ್ಕ ಉಡುಪಿಗೆ ಹೋಗ್ತಿದ್ದೇವೆ. ನಮ್ಮದು ಕಾರಲ್ಲಿ KSRTC ಬಸ್ ಸ್ಟ್ಯಾಂಡಲ್ಲಿ ಉಂಟು. ಸೊ ಈಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ರೀಚ್ ಆದ್ವಿ. ಹೋಗ್ತಿದ್ದೇವೆ ಕಾರ್ ಹತ್ರ. ಕಾರಲ್ಲಿ ಪಾರ್ಕ್ ಮಾಡಿದ್ವಿ ನಿನ್ನೆ. ಸೊ ಈಗ ಹೋಗ್ತಿದ್ದೇವೆ. ಸೊ ಈಗ ಜೂಡಿಯೋಕ್ಕೆ ಬಂದ್ವಿ. ಮನೀಷಕ್ಕ ಹೇಗೆ ಉಂಟು? ಒಳ್ಳೆದುಂಟಾ? ಒಳ್ಳೆದಿಲ್ವಾ? Rago de la creta. ಉಡುಪಿಯಲ್ಲಿ ಕೆಲಸ ಎಲ್ಲ ಮುಗಿಸಿ ಈಗ ಮನೆಗೆ ಬಂದು ರೆಡಿಯಾಗಿದ್ದೇನೆ. ಇವತ್ತು ತುಳಸಿ ಪೂಜೆ. ತುಳಸಿ ಪೂಜೆ ಅಥವಾ ತುಳಸಿ ವಿವಾಹವನ್ನು ಯಾಕೆ ಮಾಡುತ್ತೇವೆ ಎಂದು ಹೇಳುತ್ತೇನೆ. ಇದು ಹಿಂದೂಗಳ ಮನೆಗಳಲ್ಲಿ ಆಚರಿಸುವ ವರ್ಷದ ಕೊನೆಯ ಹಬ್ಬ ಅಂತಲೇ ಹೇಳಬಹುದು. ತುಳಸಿ ಪೂಜೆ ಪ್ರತಿ ವರ್ಷ ದೀಪಾವಳಿಯ ಜೊತೆಗೂಡಿ ಬರುವ ಆಚರಿಸಲಾಗುವ ಹಬ್ಬ. ಇದನ್ನು ಆಚರಿಸುವ ಉದ್ದೇಶ ವಿಷ್ಣು ಹಾಗೂ ತುಳಸಿಯ ಮದುವೆ ಆಚರಣೆಯಂತೆ. ಚಂದ್ರಮಾನ ಕಾರ್ತಿಕ ಮಾಸ ಶುಕ್ಲ ಪಕ್ಷದ 12ನೇ ದಿನ ಅಂದರೆ ದ್ವಾದಶಿಯಂದು ಈ ಹಬ್ಬವನ್ನು ಉತ್ಥಾನ ದ್ವಾದಶಿ ಎಂದು ಆಚರಿಸಲಾಗುತ್ತದೆ. ತುಳಸಿ ಗಿಡದೊಂದಿಗೆ ಬೆಟ್ಟದ ನೆಲ್ಲಿಕಾಯಿ ಗಿಡವನ್ನು ನೆಟ್ಟು ಪೂಜಿಸುವ ರೂಢಿಯೂ ಇದೆ. ದೀಪಗಳಿಂದ ಬೃಂದಾವನವನ್ನು ಅಲಂಕರಿಸಲಾಗುತ್ತದೆ. ಈ ದಿನದಂದು ತುಳಸಿ ಕಟ್ಟೆಯನ್ನು ರಂಗೋಲಿ, ಹೂವು ಹಾಗೂ ಮಾವಿನ ಎಲೆಗಳಿಂದ ಅಲಂಕರಿಸಿ ಕೃಷ್ಣನ ಮೂರ್ತಿ ಇರಿಸಿ ಪೂಜಿಸಲಾಗುತ್ತದೆ. ತುಳಸಿ ಜಲಾಂಧರನ ಹೆಂಡತಿ. ವೃಂದ ಆಕೆಯ ಮತ್ತೊಂದು ಹೆಸರು. ರಾಕ್ಷಸನಾದ ಜಲಾಂಧರನ ಕಿರುಕುಳ ತಾಳಲಾಗದೆ ದೇವತೆಗಳು ವಿಷ್ಣುವಿನ ಸಹಾಯಕ್ಕೆ ಮೊರೆ ಹೋದರು. ಪತಿವ್ರತೆಯಾದ ವೃಂದಾಳ ತಪೋಶಕ್ತಿಯಿಂದ ಜಲಾಂಧರನು ಅತ್ಯಂತ ಶಕ್ತಿಶಾಲಿಯಾದ. ವಿಷ್ಣು ಜಲಾಂಧರನ ವೇಷ ಧರಿಸಿ ವೃಂದಾಳ ಪತಿವ್ರತ್ಯ ಶಕ್ತಿಯನ್ನು ಭಂಗ ಮಾಡಿದ. ಜಲಾಂಧರನು ರಣಭೂಮಿಯಲ್ಲಿ ಮಡಿದ. ವಿಷ್ಣುವಿಗೆ ಶಾಪ ನೀಡಿ ವೃಂದ ತನ್ನ ಪತಿಯ ಶವದೊಂದಿಗೆ ಬೂದಿಯಾದಳು. ಮುಂದೆ ಈ ವೃಂದಾಳ ತುಳಸಿಯಾಗಿ ಪಾರ್ವತಿ ತಯಾರಿಸಿದ ಬೃಂದಾವನದಲ್ಲಿ ಹುಟ್ಟಿದಳು. ಇನ್ನೊಂದು ಪುರಾಣದ ಪ್ರಕಾರ ದೇವತೆಗಳು ದಾನವರು ಕ್ಷೀರಸಾಗರವನ್ನು ಕಡಿದಾಗ ಕೊನೆಯಲ್ಲಿ ಅಮೃತ ಕಲಶ ಬಂತು.
ಅದನ್ನು ಕೈಗೆ ತೆಗೆದುಕೊಂಡ ವಿಷ್ಣುವಿನ ಕಣ್ಣುಗಳಿಂದ ಬಂದ ಆನಂದ ಬಾಷ್ಪಗಳು ಆ ಕಲಶದಲ್ಲಿ ಬಿದ್ದು ಅದರಿಂದ ಒಂದು ಸಣ್ಣ ಗಿಡ ಹುಟ್ಟಿತು. ಅದಕ್ಕೆ ತುಳಸಿ ಎಂದು ಹೆಸರಿಟ್ಟು ಲಕ್ಷ್ಮಿಯೊಂದಿಗೆ ತುಳಸಿಯನ್ನು ವಿಷ್ಣು ಮದುವೆಯಾದನು. उत्तिष्ठ उत्तिष्ठ गोविंद उत्तिष्ठ गरुडध्वज उत्तिष्ठ कमलाकांत त्रैलोक्यं मंगलं कुरु गोविंद गोविंद उत्तिष्ठ उत्तिष्ठ गोविंद उत्तिष्ठ गरुडध्वज उत्तिष्ठ कमलाकांत त्रैलोक्यं मंगलं कुरु गोविंद गोविंद आणि ते नात आहे ना स्पार्क काढी ना केम ना अनेक दी ताके देवी लायत ते ताके ತುಳಸಿ ಪೂಜೆಯನ್ನು ಮುಗಿಸಿ ಊಟ ಮಾಡಿ ಸ್ವಲ್ಪ ಕೆಲಸ ಇದ್ದ ಕಾರಣ ನಾನು ಮತ್ತು ಅಕ್ಕ ಮ್ಯಾಂಗ್ಳೂರಿಗೆ ಹೋಗುತ್ತಿದ್ದೇವೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಈಗ ಟೈಮ್ ಬಂದು ಬೆಳಗ್ಗೆ 5 ಗಂಟೆ ಆಯಿತು. ಮೇಕಪ್ ಇದ್ದ ಕಾರಣ ಹೊರಟು ನಿಂತಿದ್ದೇನೆ, ಇನ್ನು ಹೋಗುವುದು. ಹಾಯ್ ಗಾಯ್ಸ್, ಹಾಯ್ ಎಲ್ರಿಗೂ. ಸೊ ಈಗ ಮೆಹಂದಿಗೆ ಹೋಗ್ತಿದ್ದೇನೆ, ನನ್ನದು ಫಸ್ಟ್ ಬ್ರೈಡ್. ಜೋರು ಮಳೆ, ಇಲ್ಲಿ ಹೋಗ್ತಿದ್ದೇನೆ ಈಗ. ಸೊ ಎಸ್ ಗೈಸ್, ಈ ಒಂದು ವ್ಲಾಗನ್ನು ಇಲ್ಲಿ ಎಂಡ್ ಮಾಡ್ತಿದ್ದೇನೆ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಲೈಫ್ ಕ್ಯಾಪ್ಚರ್ಡ್ ಬೈ ಮೈತ್ರಿ ವ್ಲಾಗ್. ಬಾಯ್ ಬಾಯ್.